ಅಲ್ಲಿಂದ ಎತ್ತಕಲ್ಲ ಎಲ್ಲಿಂದ ಎತ್ತಕಲ್ಲ ಅಲ್ಲಿ ಒಂದೊಂಚೂರು ಎತ್ತಕಲ್ಲ ನೀವೆಲ್ಲ ಆಲ್ರೆಡಿ ಇಲ್ಲ ನಾನು ಎತ್ತಾಕಂತೀನಿ ಎತ್ತಾಕ್ತೀನಿ ಏನಂತ ಒಂದು ಬಳ್ಳಿಗೆ ಕುಕ್ಕರ್ಗೆ ಎಣ್ಣೆ ಇಡಿ ಎಣ್ಣೆ ಹಾಕಿ ಮತ್ತು ಪಲಾವ್ ಸಾಮಾನೆಲ್ಲ ಹಾಕೊಳ್ಳಿ ಅದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಕಾಯ್ದು ಸಿಡಿಯೋಕ್ಕೆ ಸ್ಟಾರ್ಟ್ ಆಗೋವರೆಗೂ ವೆಯ್ಟ್ ಮಾಡಿ ಇವಾಗ ಅದು ಎಣ್ಣೆ ಕಾಯ್ದು ಸ್ವಲ್ಪ ಸಿಡಿತಿದೆ ಅದಕ್ಕೆ ಬೆಳ್ಳುಳ್ಳಿ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ಬಿರಿಯಾನಿಗೆ ಫ್ಲೇವರ್ ಚೆನ್ನಾಗಿಲ್ದವಲ್ಲಿ ಹಾಕಲೇಬೇಕು ಹಿಂಗೆಲ್ಲ ಕೊಡ್ಬೇಕೇ ಆಮೇಲೆ ಹೇಳ್ಬೇಕು ಆಗ್ತಾ ಮಾಡೋಕ್ಕಾಗ ಹೇಳೋಕ್ಕಾಗಲ್ಲ ಹೌದು ಸೊ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಚೆನ್ನಾಗಿ ಇದಾಗಿದ್ಮೇಲೆ ಈರುಳ್ಳಿ ಹಾಕ್ಕೊಳ್ಳಿ ಉದ್ದಾಗಿ ಹೆಚ್ಚಿದ ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ಚೆನ್ನಾಗಿ ಹುರ್ಕೊಳ್ಳಿ ಬ್ರೌನ್ ಕಲರ್ ಬರಬೇಕು ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ಚೆನ್ನಾಗಿ ಹುರ್ಕೊಳ್ಳಿ ಅಡುಗೆ ಮತ್ತೆ ಏನಕ್ಕೆ ಅಷ್ಟೊಂದು ಬೇಕಾ ನಿಮಗೆ ಯಾವುದು ತೊಗೊಂಡೆ ಅಷ್ಟು ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿರೋ ಟೊಮೆಟೊ ಹಾಕ್ಕೊಳ್ಳಿ ಅದರಲ್ಲಿರೋ ಬೀಜ ಎಲ್ಲ ರಿಮೂವ್ ಮಾಡ್ಕೊಳ್ಳಿ ಅದೇನಕ್ಕೆ ಅಂತ ನಂಗೆ ಗೊತ್ತಿಲ್ಲ ನಾರ್ಮಲ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಬಿಟ್ಟು ಸೊ ಅದೇನಾಗುತ್ತೆ ಅಂದರೆ ಸ್ವಲ್ಪ ಇನ್ನೂ ಅಡಿಷ್ನಲ್ ಫ್ಲೇವರ್ ಕೊಡುತ್ತೆ ಚೆನ್ನಾಗಿರುತ್ತೆ ಸುಮ್ಮನೆ ಸ್ವಲ್ಪ ಹಂಗೆ ಕೈಯಲ್ಲಿ ಆಡ್ತಾ ಇರಿ ಸೊ ಅದು ಕೆಳಗಡೆ ಏನು ಇದು ಇಟ್ಕೊಳ್ಳಲ್ಲ ಗಟ್ಟಿ ಆಗಲ್ಲ ನಿಮಗೆ ಚೆನ್ನಾಗಿ ಎಲ್ಲ ಕಡೆನೂ ಬೆಂದ್ಕೊಳ್ಳುತ್ತೆ ಓಕೆನಾ ಸ್ವಲ್ಪ ಅರಿಶಿನ ಹಾಕಿ ಅರಿಶಿನ ಒಳ್ಳೆಯದು ಖಾರಕ್ಕೆ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕೊಂಡು ಖಾರದ ಪುಡಿ ಯಾವುದಾದ್ರೂ ಸರಿ ಸ್ವಲ್ಪ ಗರಂ ಮಸಾಲ ಇದು ಧನಿಯಾ ಪೌಡ್ರು 1-2 ಸ್ಪೂನ್ ಹಾಕೊಂಡ್ಬಿಡಿ ಇದು ಚಿಕನ್ ಮಸಾಲ ಪೌಡರ್ ಓಕೆನಾ ಸೊ ಸ್ವಲ್ಪ ಇವಾಗ ಸ್ಟಾಪ್ ಮಾಡು ಆಂಟಿ ಅದನ್ನು ಪೇಸ್ಟ್ ರುಬ್ಕೊಂಡಿದ್ದೀವಿ ಸ್ವಲ್ಪ ಇದಕ್ಕೆ ಏನೇನು ಹಾಕ್ತಾರೆ ಅಂದರೆ ಈರುಳ್ಳಿ ಸ್ವಲ್ಪ ತೆಂಗಿನಕಾಯಿ ಕಡಲೆಪಪ್ಪು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಮತ್ತು ಒಂಚೂರು ಪುದೀನ ಕೊತ್ತಂಬರಿ ಇದೆಲ್ಲ ಹಾಕಿ ಕಾಳುಮೆಣಸು ಗಸಗಸೆ ಇದೆಲ್ಲ ಹಾಕಿ ರುಬ್ಕೊಂಡಿರ್ತೀವಿ ಆಲ್ರೆಡಿ ಸೊ ಅದನ್ನು ಈ ಬಿರಿಯಾನಿಗೆ ಪೇಸ್ಟ್ ಮಾಡಿ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಆ್ಯಂಡ್ ದೆನ್ ಮಸಾಲೆ ಪೌಡ್ರುಗಳೇನೇನು ಹಾಕ್ಬೇಕಂತ ಆಲ್ರೆಡಿ ತೋರಿಸಿದ್ದೀನಲ್ಲ ಅದನ್ನೆಲ್ಲ ಹಾಕ್ಕೊಂಡು ಇದೆಲ್ಲ ನೀಟಾಗಿ ಒಂದು ರೌಂಡ್ ತಿರುಗಿಸ್ಕೊಂಡು ಅದು ಚೆನ್ನಾಗಿ ಎಲ್ಲ ಮಸಾಲೆ ಎಲ್ಲ ಫ್ರೈ ಅದಕ್ಕೆ ಸೆಟ್ ಆಗೋವರೆಗೂ ಬಿಡಿ ಸ್ಟವ್ನ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಮೊಸರು ಹಾಕಿ ಇವಾಗ ಒಂದು ಸ್ವಲ್ಪ ಅದಕ್ಕೆ ಮೊಸರು ಹಾಕಿ ಮೊಸರು ಯಾಕೆ ಹಾಕ್ತಾರೆ ಅಂತ ಇವ್ರು ಹೇಳ್ತಾರೆ ಚಿಕನ್ ಸಾಫ್ಟ್ ಬರುತ್ತಂತೆ ಆದರೆ ಇನ್ನೂ ಚಿಕನ್ ಹಾಕಿಲ್ಲ ಫ್ರೆಂಡ್ಸ್ ಚಿಕನ್ ಇವಾಗ ಹಾಕ್ತಾರೆ ಜಾಸ್ತಿ ಆಯ್ತಲ್ಲ ಸೊ ಇದಕ್ಕೆ ಪುದೀನ ಚೆನ್ನಾಗಿ ಬಿಡಿಸಿ ನೀಟಾಗಿ ತೊಳೆದಿಟ್ಕೊಳ್ಳಿ ಕೊತ್ತಂಬರಿ ಇದನ್ನೆಲ್ಲ ಹಾಕ್ಕೊಂಡು ತಿರುಗಿಸ್ಕೊಳ್ಳಿ ಎಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೊಳ್ಳಿ ಸೊ ಅವಾಗ ಬಿರಿಯಾನಿ ತಕ್ಕಂತ ಆಗ್ಬಿಡುತ್ತೆ ಓಕೆನಾ ಫೇವ್ರೆಟ್ ಬಂತು ನೋಡಿ ಚಿಕನ್ ಓಕೆ 1/2 kg ಚಿಕನ್ ಹಾಕ್ತಿದ್ದಾರೆ ಇದಕ್ಕೆ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಚಿಕನ್ ಆ್ಯಡ್ ಮಾಡಿ ಸೊ ಇವಾಗ ಉರಿ ಫುಲ್ಲು ಹೈಯಲ್ಲಿ ಇಟ್ಕೊಂಡು ನೀಟಾಗಿ ಎಲ್ಲ ಚಿಕನ್ನು ಮತ್ತು ಮಸಾಲೆ ಮಿಕ್ಸ್ ಕೊಡಿ ಚೆನ್ನಾಗಿ ಅದು ಕೊಟ್ಟಾದಮೇಲೆ ಹಿಂಗೆ ಕ್ಲಿಯರಾಗಿ ಅದು ಬೆಂದರೆ ಏನಾಗುತ್ತೆ ಮೇಲೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ ಸ್ವಲ್ಪ
ಮಸಾಲ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿ ಬಿಡು. ಓಕೆ, ಮಸಾಲ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿ ಫ್ರೆಂಡ್ಸ್. ಓಕೆನಾ? ನಾವೇ ಈ ಥರ ಅಡಂಬಡವಾಗಿ ಹೇಳ್ತಾ ಇದ್ದೀವಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇವಾಗ ಎಲ್ಲದಕ್ಕೂ ಉಪ್ಪು ಖಾರ ಪರ್ಫೆಕ್ಟಾಗಿ ಹಿಡಿಯುತ್ತೆ. ಬಿಡು ಬಿಡು ಸಾಕು. ಸಿಹಿ ಅಕ್ಕಿ ತೊಳ್ದು ನೆನೆಸಿಟ್ಕೊಳ್ಳಿ ಚೆನ್ನಾಗಿ. ಸೊ ಅರ್ಧ ಕೆ ಜಿ ತಿರುಗಿಸ್ಬೇಡ ನೀನು. ಇದಕ್ಕೆ ಉರಿ ಸ್ಲಿಮ್ಮಲ್ಲಿ ಇಟ್ಕೊಂಡು, ಸ್ಲಿಮ್ ಅಲ್ಲ ಸಿಮ್ ಉರಿ ಸಿಮ್ಮಲ್ಲಿ ಇಟ್ಕೊಂಡು ಕರೆಕ್ಟಾ? ಇವಾಗ ಅಕ್ಕಿ ಹಾಕ್ಕೊಳ್ಳಿ. ನೀರೆಲ್ಲ ಅಕ್ಕಿ 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 ಹಾಕ್ಕೊಳ್ಳಿ. ತಿರುಗಿಸ್ಬೇಡ, ಅಕ್ಕಿ ಎಲ್ಲ ಪುಡಿ ತಿರುಗಿಸ್ಬೇಡಿ. ನೋಡಿ, ಇನ್ಬಿಟ್ವೀನ್ ನಂತರ ಕೋತಿ ಕೆಲಸ ಎಲ್ಲ ಏನು ಮಾಡಬೇಡಿ. ಅವ್ರು ಹೇಳ್ದಂಗೆ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿ. ಆಮೇಲೆ ಬಿರಿಯಾನಿ ಚೆನ್ನಾಗಿ ಬಂದರೆ ಹೆಸರು ನಿಮಗೆ ಚೆನ್ನಾಗಿ ಬರುತ್ತೆ. ಓಕೆ, ನೋಡಿ ಅಕ್ಕಿ ಏನು ಪುಡಿನೇ ಆಗಲ್ಲ, ಸೈಜ್ಗಿರುತ್ತೆ. ಬಿರಿಯಾನಿ ಅಂದರೆ ಇದ್ರಾಗಿ ಬರುತ್ತೆ. ಎಂಡಲ್ಲಿ ನೋಡ್ತೀರಲ್ಲಿ, ಅಲ್ಲಿವರೆಗೂ ಫುಲ್ ವಿಡಿಯೋನ ನೋಡಿ. ಇವ್ರು ಆಲ್ರೆಡಿ ನೀರು ಕಾಯಿಸ್ಕೊಂಡಿದ್ದಾರೆ, ಇಲ್ಲಾಂದ್ರೂ ಹೆಂಗಿದ್ರು ನಡೆಯುತ್ತೆ. ಸೊ ಎಷ್ಟು ಗ್ಲಾಸ್ ಅಳತೆ ತೊಗೊಂಡಿರ್ತೀರೋ ಅಷ್ಟು ಗ್ಲಾಸ್ ಉಂಡು ಆ ನೀರನ್ನ ಕುಕ್ಕರ್ಗೆ ಹಾಕಿ ಮುಚ್ಚಿ ಟೋಟಲ್ ಎಷ್ಟು ವಿಷಲ್ಸ್? 2 ವಿಷಲ್ಸ್ ಕೂಗ್ಸಿ. ಬಿರಿಯಾನಿ ರೆಡಿ. ವೆಯ್ಟ್ ಮಾಡಿ ನೋಡೋಣ. ಸೊ ನೋಡಿ, ಇವಾಗ ಅವರು ಮೊದಲೇ ನೀರು ಕಾಯಿಸ್ಕೊಂಡಿದ್ದಾರೆ. ಸೊ ಎಷ್ಟು? 1 ಗ್ಲಾಸ್ಗೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. ಓಕೆನಾ? ನೀವು ಎಷ್ಟು ಗ್ಲಾಸ್ ಅಕ್ಕಿ ಹಾಕ್ತೀರೋ ಅದು ನಿಮ್ಮ ಮನೆ ಅಳತೆ ನೋಡಿಕೊಂಡು ಹಾಕಿ. ಇಲ್ಲಿ ನಾವೆಷ್ಟು ಹಾಕಿದ್ದೀವಿ ಅಂತ ತಿಳ್ಕೊಬೇಕಂದ್ರೆ ಕಮೆಂಟ್ ಮಾಡಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಉದುರಿಸ್ಕೊಂಡು ಗಾರ್ನಿಶ್ ಅಲ್ಲ, ನಾನು ಇಂಗ್ಲೀಷ್ನೆಲ್ಲ ಕೇಳೋಕೆ ಹೋಗ್ಬೇಡಿ ಫ್ರೆಂಡ್ಸ್. ಅವ್ರು ಹೇಳ್ತವ್ರೆ ಕೇಳಿಸ್ಕೊಂಬಿಡಿ. ಏನಂಟಿ? ಏನಿದು? ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕಿ ಕುಕ್ಕರ್ ಮುಚ್ಚಿ. ಇವಾಗ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡ್ತಿದ್ದಾರೆ. ಕ್ಲೋಸ್ ಮಾಡಿ ಟೈಟಾಗಿ 2 ವಿಷಲ್ ಬರ್ಸಿ. ಎಷ್ಟು ತೋರಿಸ್ತೀನಿ ನೋಡಿ ಬಿರಿಯಾನಿ ಹೆಂಗೆ ಬಂದಿರುತ್ತೆ ಅಂತ. ತೆಗಿತೀನಿ ಏನೇ? ಅಯ್ಯೋ ಒಬ್ಳು, ನಾನು ಹೆಂಗೆ ಮಿಕ್ಸ್ ಮಾಡೋಣ? ಅಷ್ಟೇ. ಗ್ರೇವಿಗೆಲ್ಲ ಉಪ್ಪು ಖಾರ ಸೂಪರಾಗಿ ಬಂದಿದೆ. ಬಿರಿಯಾನಿ ಥರ ಏನೂ ಇದಾಗಿಲ್ಲ. ಗ್ರೇವಿ ಬೇಕು ಅಂದರೆ ಕಮೆಂಟ್ ಮಾಡಿ. ಗ್ರೇವಿ ಅಲ್ಟಿಮೇಟ್. ಬಿರಿಯಾನಿ ಸೂಪರ್. ತಿನ್ನೋದು ಬಿಟ್ಬಿಡು ಸಾಕು, ಮರ್ಯಾದೆ.